ಶೀಟರ್ ಸುಹಾಸ್ ಶೆಟ್ಟಿ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆ ಕೇಸ್ನಲ್ಲಿ ಒಟ್ಟು 8 ಮಂದಿ ಆರೋಪಿಗಳು ವಶಕ್ಕೆ. ಆರೋಪಿಗಳಲ್ಲಿ 2 ಹಿಂದೂ ಧರ್ಮೀಯರು ಇದ್ದಾರೆ ಎಂಬ ಮಾಹಿತಿ. ಇದು ಕರಾವಳಿ ಭಾಗದ ರೌಡಿ ಶೀಟರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮೇಜರ್ ಡೆವಲಪ್ಮೆಂಟ್. ಹತ್ಯೆ ಕೇಸ್ನಲ್ಲಿ ಒಟ್ಟು 8 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಪೈಕಿ 2 ಬೇರೆ ಧರ್ಮಕ್ಕೆ ಅಥವಾ ಅರ್ಥಾತ್ ಹಿಂದೂ ಧರ್ಮೀಯರು ಎಂದು ಹೇಳಲಾಗ್ತಾ ಇದೆ. ಗುರುವಾರವೇ ಹೇಳಿಕೆ ನೀಡಿದ್ದ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದಂತಹ ಪ್ರಕರಣ. ಹತ್ಯೆ ಕೇಸ್ನಲ್ಲಿ ಒಟ್ಟು 8 ಮಂದಿ ಆರೋಪಿಗಳು ವಶಕ್ಕೆ. 5 ಪ್ರಕರಣಗಳು ದಾಖಲಾಗಿದ್ದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ದೌರ್ಜನ್ಯವೆಸಗಿದ್ದ ಪ್ರಕರಣ. ಕೀರ್ತಿ ಶೆಟ್ಟಿ ಎನ್ನುವಂಥ ಹಿಂದೂ ಯುವಕನನ್ನೇ ಬಡಿದು ಕೊಲ್ಲಲಾಗಿದೆ ಎಂದು ಹೇಳಲಾಗುವ ಪ್ರಕರಣದಲ್ಲಿ ಬೇಕಾಗಿದ್ದ ಅತ್ಯಂತ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ ನಿನ್ನೆ ಜನಸಂಚಾರ ಅಥವಾ ಯಾತ್ರೆಯ ಮುಖಾಂತರವಾಗಿ ಅಂತ್ಯ ಸಂಸ್ಕಾರವೂ ಕೂಡ ನಡೆದು ಹೋಯಿತು. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಹಿಂದೂ ಯುವಕರನ್ನ ಬಂಧನ ಮಾಡಲಾಗಿದೆ. 2 ಹಿಂದೂ ಯುವಕರು 20 ವರ್ಷದ ನಾಗರಾಜ್ 19 ವರ್ಷದ ರಂಜಿತ್ ಅರೆಸ್ಟ್ ಆಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ಹೋದ್ರು? ಬಂಧಿತರಿಬ್ಬರು ಚಿಕ್ಕಮಗಳೂರು ಮೂಲದವರು. ಈಗ ಪ್ರಮೋದ್ ಮುತಾಲಿಕ್ ಏನು ಹೇಳ್ತಾರೆ? ಉಳಿದ 6 ಮಂದಿ ಆರೋಪಿಗಳು ಮುಸಲ್ಮಾನ್ ದುಷ್ಕರ್ಮಿಗಳು. ರೌಡಿ ಶೀಟರ್ ಸುಹಾಸ್ ಹತ್ಯೆ ಸಂಬಂಧ 8 ಮಂದಿ ಬಂಧನವಾಗಿದ್ದಾರೆ. ಆ 8 ಮಂದಿ ಪೈಕಿ 2 ಹಿಂದೂ ಧರ್ಮದವರು, ಉಳಿದವರು ಮುಸ್ಲಿಂ ಧರ್ಮದವರು. ಮಧ್ಯಾಹ್ನ 12 ಗಂಟೆಗೆ ಅಧಿಕೃತ ಪ್ರೆಸ್ ಮೀಟ್ ನಡೆಯಲಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದ. ಏನೇನು ಕಲರ್ಫುಲ್ ಆರೋಪಗಳು, ಏನೇನು ಸ್ಟೇಟ್ಮೆಂಟು ಈ ರಾಜಕಾರಣಿಗಳು ಬರ್ಕೊಂಡು ಬಾಯ್ಹ್ಯಾಕ್ ಮಾಡ್ಕೊಂಡು ಮೈಕ್ ಮುಂದೆ ಹೇಳ್ತಾರೋ ಗೊತ್ತಿಲ್ಲ. ಸಿಟಿ ರವಿ ಎಲ್ಲಿದ್ರೋ ಗೊತ್ತಿಲ್ಲ, ಓಡಾಡ್ಕೊಂಡು ಬಂದ್ರು ಮಂಗಳೂರಿಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿದ್ರೋ ಗೊತ್ತಿಲ್ಲ, ಕೂತು ಜಾಗದಿಂದಲೇ ಕಾರ್ ತಗೊಂಡು ಬಂದ್ರು ಮಂಗಳೂರಿಗೆ. ಪೊಲಿಟಿಕಲ್ ಸ್ಟೇಟ್ಮೆಂಟು ಎಲ್ಲ ಕೈಗಳಲ್ಲಿ ಆಯುಧಗಳನ್ನು ಇಟ್ಕೊಳ್ಳಿ ಅಂದ್ರು. ಬಂಧಿತರನ್ನ ಈಗಾಗಲೇ ಪೊಲೀಸರು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದ್ದಾರೆ. ಅವರವರ ವೈಯಕ್ತಿಕ ವ್ಯವಹಾರಕ್ಕೋಸ್ಕರ ಆಯ್ತಾ ಈ ಮರ್ಡರ್ ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಾಗಿರುವಂತಹದ್ದು. ಯಾರು ಕೂಡ ಕೊಲೆಯಾಗಬಾರ್ದು. ಮಂಗಳೂರು ಭಾಗದಲ್ಲಿ ಯಾರೇ ಕೊಲೆಯಾಗಲಿ, ಯಾವುದೇ ಧರ್ಮದವರು ಕೂಡ ಕೊಲೆಯಾಗಲಿ, ಅದಕ್ಕೊಂದು ಧರ್ಮದ ಲೇಪ ಹಚ್ಚಿ ರಾಜಕೀಯ ತೆವಲನ್ನು ತೀರಿಸಿಕೊಳ್ಳೋದಕ್ಕೆ ಏನು ಧಾವಂತ, ಅದೇನು ಹಪಾಹಪಿ, ಅದು ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಏನೂ ತಿಳಿಯದೆ ಇವರೇ ಜಡ್ಜ್ ಆಗ್ತಾರೆ, ಇವರೇ ಕಮಿಷನರು ಆಗ್ತಾರೆ, ಇವರೇ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೇ ಆಗ್ತಾರೆ. ಅಂದರೆ ಮಾತಿಗೂ ಇವರೇ ಕೊಂದಿದ್ದು ಅಂತ ಇವರೇ ಜಡ್ಜ್ ಮಾಡಿಬಿಸಾಕ್ತಾರೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಂಗಳೂರಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಮಹತ್ವದ ಸಭೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, 2 ಸಚಿವರ ನೇತೃತ್ವದಲ್ಲಿ ನಡೆಯಲಿರುವ ಮಹತ್ವದ ಸಭೆ ಮಧ್ಯಾಹ್ನ 12 ಗಂಟೆಗೆ ಮಂಗಳೂರು ಪೊಲೀಸ್ ಆಯುಕ್ತರ ಸುದ್ದಿಗೋಷ್ಠಿ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ಮಾಹಿತಿ ನೀಡಲಿದ್ದಾರೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗೃಹ ಸಚಿವರು ಮಂಗಳೂರಿಗೆ ಹೋಗ್ತಾರೆ. ಸರಿಯಾಗಿ ಅಧ್ಯಯನ ಮಾಡ್ಕೊಂಡು ಹೋಗಿ. ಕಾರಣ ನಿಮ್ಮ ಸಾಕಷ್ಟು ಹೇಳಿಕೆಗಳು ಏನೇನೇನೆಲ್ಲ ಆಗಿದೆ. ಹಾಗಾಗಿ ಈ ಬಾರಿ ಆದ್ರು ಕಾರಣ ಈ 2 ಏನು ಮಂಗಳೂರಿಗೆ ಹೋಗ್ತಾ ಇದ್ದಾರೆ ನೋಡಿ, ಇವರಿಬ್ಬರು ಬೇಡ, ಇವರ 2 ಕೊಡುವಂತಹ ಹೇಳಿಕೆಗಳು ಮಂಗಳೂರಿನಲ್ಲಿ ಸಾಕಷ್ಟು ಬೇರೆ ಬೇರೆ ತರಹದ ತಿರುವನ್ನು ಪಡೆದುಕೊಂಡಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಪ್ರಕರಣದ ಪ್ರಮುಖ ಅಪ್ಡೇಟ್ಸ್. ಇವತ್ತು ಮಂಗಳೂರಿನಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಅಲ್ಲಿನ ಉಸ್ತುವಾರಿ, ಅದು ಯಾಕಾದರೂ ಅಲ್ಲಿದು ಉಸ್ತುವಾರಿ ಅಂತ ಗೊತ್ತಾಯ್ತಿಲ್ಲ, 2 ಸಚಿವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ರಾಜಕೀಯ ಬಣ್ಣ ಪಡೆದುಕೊಂಡಿದ್ದ ಹತ್ಯೆ ಪ್ರಕರಣ, ಜಿಹಾದಿಗಳು ಬಂದು ಖಡ್ಗ ಜಳಪಿಸಿದ್ರು ಎಂದು ಹೇಳಲಾದ
ಪ್ರಕರಣ, ಒಂದೇ ಒಂದು ಗೋರಕ್ಷಣೆಯ ಪ್ರಕರಣ ಸುಹಾಸ್ ಶೆಟ್ಟಿಯ ಮೇಲೆ ದಾಖಲಾಗಿರಲಿಲ್ಲ. ಒಂದೇ ಒಂದು ಹಿಂದೂ ಪರ ವಿಚಾರದಲ್ಲಿ ಹೋರಾಟ ಮಾಡಿದ ಪ್ರಕರಣ ದಾಖಲಾಗಿರಲಿಲ್ಲ. ಕೀರ್ತಿರಾಜ್ ಎನ್ನುವಂತಹ ಅದೇ ಸಮುದಾಯದ ಬದುಕಿ ಬಾಳಬೇಕಾಗಿದ್ದ ಹುಡುಗನನ್ನ ಅಟ್ಟಾಡಿಸಿಕೊಂಡು ಹೊಡೆಯಲಾದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ. ಈ ಮನುಷ್ಯ ಯತ್ನಾಳ್ಗೆ ಅದು ಹೆಂಗ್ ಪ್ರಿಯನಾದ್ನೋ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಗದ್ಗದಿತರಾದರು, ಭಾವುಕರಾದರು. ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಸಲ್ಲಿಸಬೇಕಾದ್ರೂ ಕೂಡ ಅವರ ಕಣ್ಣುಗಳಲ್ಲಿ ಮತ್ತು ಅವರ ಮುಖದಲ್ಲಷ್ಟು ಆಕ್ರಂದನಗಳು ಕಾಣಿಸಿಕೊಂಡಿಲ್ಲ. ಸಾವನ್ನ ಸಂಭ್ರಮಿಸ್ತಾ ಇರೋದಲ್ಲ, ಸಾವಿನಲ್ಲಿ ದುಃಖ ಇದೆ, ಆ ಸಾವನ್ನ ಖಂಡಿಸ್ತೀವಿ ಖಂಡಿತವಾಗ್ಲೂ. ಮಂಗಳೂರು ಎನ್ನುವಂತಹದ್ದು ಒಂದು ರೀತಿಯ ಸೌಹಾರ್ದಯುತವಾದಂತಹ ಪ್ರದೇಶ ಆಗಬೇಕು. ಅಲ್ಲಿ ಕೊಲೆಗಳಾಗಬಾರ್ದು, ಅದು ಯಾವನೇ ಆಗಿರಲಿ, ಯಾರು ಬೇಕಾದರೂ ಮಾಡಿರಲಿ. ಅದಕ್ಕೊಂದು ಕೋಮು ಬಣ್ಣ ಹಚ್ಚುವಂತಹ ಪ್ರಯತ್ನಗಳು. ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ, ಆದರೆ ಅದು ಒಂದು ರೀತಿಯ ಬೇರೆ ತರಹನೇ ಇದೆ. ತುಳು ಅರ್ಥ ಆಗುವವರಿಗೆ ಗೊತ್ತಾಗುತ್ತೆ. ಬುದ್ಧಿವಂತೆ ಅಂತ ಅಂದರೆ ಬುದ್ಧಿ ಕಮ್ಮಿ ಇರತಕ್ಕಂತಹ ಜಿಲ್ಲೆಯಾಗಿ ಮಾರ್ಪಡ್ತಾ ಇದೆ. ಅತ್ಯಂತ ಅಪಾಯಕಾರಿ ಇದು. ಎಂತಹ ಜಿಲ್ಲೆ ಅದು, ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲೊಂದು ಕೊಲೆ ಆದರೆ ಅದಕ್ಕೊಂದು ಪ್ರತೀಕಾರವಾಗಿ ಮತ್ತೊಂದು ಧರ್ಮದವರು ಮತ್ತೊಂದು ಕೊಲೆಗೆ ರೆಡಿಯಾಗುವಂತಹದ್ದು. ಈ ಅರ್ಥದಲ್ಲಿ ಸಮಾಜಕ್ಕೆ ಸಂದೇಶ ತೋರಿಸ್ತಾ ಇರೋರು ಯಾರು? ಸಂವಿಧಾನದ 4ನೇ ಅಂಗ ಅಂತ ಕರೆಸಿಕೊಳ್ಳುವವರು ಜವಾಬ್ದಾರಿಯನ್ನು ಮರ್ತಿದ್ದಾರಾ? ಈ ಅರ್ಥದಲ್ಲೂ ಕೂಡ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಪೆನ್ನುಗಳ ಮುಖಾಂತರವಾಗಿ ವಸ್ತು ಸ್ಥಿತಿಯನ್ನು ಬರೆಯಬೇಕಾದವರು ಏನನ್ನು ಬರೀತಿದ್ದಾರೆ, ಏನನ್ನು ಪ್ರಸ್ತುತಪಡಿಸ್ತಿದ್ದಾರೆ, ಯಾವ ಸಂದೇಶವನ್ನು ಸೊಸೈಟಿ ಕೊಡ್ತಾ ಇದ್ದಾರೆ? ಜನಸಾಮಾನ್ಯರ ಎಡೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕಿದ್ದವರು ಪ್ರಕ್ಷುಬ್ಧತೆಗೆ ಪ್ರವೋಕ್ ಮಾಡಲಾಗ್ತಾ ಇದೆಯಾ? ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ. ಸಮಾಜವೂ ಬದಲಾಗಬೇಕು. ಸಮಾಜವನ್ನು ತೀಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರ ಮನಸ್ಥಿತಿಯು ಕೂಡ ಬದಲಾಗಬೇಕು ಎನ್ನುವಂತಹ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಇದು ಮಂಗಳೂರಿನ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂಬಂಧಪಟ್ಟಂತ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ಪೈಕಿ ನಾವು ಧರ್ಮದ ಬಗ್ಗೆ ಉಲ್ಲೇಖ ಮಾಡ್ತಾ ಇರೋದಲ್ಲ, ಈ ಸಂದರ್ಭದಲ್ಲಿ ಅದು ಹೇಳಲೇಬೇಕು. ಆರೋಪಿಗಳ ಪೈಕಿ 2 ಹಿಂದೂ ಧರ್ಮದವರು. ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣದಲ್ಲಿ 2 ಹಿಂದೂ ಧರ್ಮದವರು ಮತ್ತು 4 ಮುಸಲ್ಮಾನ್ ಧರ್ಮದ ದುಷ್ಕರ್ಮಿಗಳು ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಗೃಹ ಸಚಿವರು ಇವತ್ತು ಹೋಗ್ತಾ ಇದ್ದಾರೆ. ಇದೊಂದು ಆಕಸ್ಮಿಕ ಘಟನೆ, ಏನೋ ಒಂದು ಆಯಿತು, ಈ ತರಹದ ಹೇಳಿಕೆಗಳನ್ನು ಸಾಕಷ್ಟು ಸೂಕ್ಷ್ಮ ಪ್ರಕರಣಗಳಲ್ಲೂ ಕೂಡ ಜಿ ಪರಮೇಶ್ವರ್ ಅವರು ಹೇಳಬೇಕು ಅಂತ ಹೇಳ್ತಾರೋ, ಆ ಮನುಷ್ಯನಿಗೆ ಬಾಯಲ್ಲಿ ಬರೋದೇ ಆ ತರಹದ್ದು ಗೊತ್ತಿಲ್ಲ. ಆ ತರಹದ ಸ್ಟೇಟ್ಮೆಂಟ್ಗಳು ಈ ಪ್ರಕರಣದಲ್ಲಿ ಆಗಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂತಹದ್ದು ಸದಾಶಿವ ನಗರ ಅಲ್ಲ, ಅದೊಂದು ಸೂಕ್ಷ್ಮವಾದಂತಹ ಜಿಲ್ಲೆ. ಅಲ್ಲಿ ಮಾತನಾಡುವಾಗ ಮತ್ತು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೆ ಎಲ್ಲವೂ ಕೂಡ ಸರಿಯಾಗಿರಬೇಕು. ಕಾರಣ ಇದಕ್ಕೊಂದು ಉದಾಹರಣೆ ಕೊಟ್ಟು ಬಿಡ್ತೀನಿ. ನಿನ್ನೆ ಒಂದು 5 ದಿವಸಗಳ ಹಿಂದೆ ಒಂದು ಗುಂಪು ಹತ್ಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಅಲ್ಲಿನ ಕಮಿಷನರ್ ಅಗರ್ವಾಲ್ ಬೇರೆಯೇ ಕಾರಣ ಕೊಟ್ಟರು, ಆದರೆ ಗೃಹ ಸಚಿವರು ಬೇರೆಯೇ ಒಂದು ಕಾರಣ ಕೊಟ್ಟರು. ಹಾಗಾಗಿ ಗೃಹ ಸಚಿವರು ಎನ್ನುವಾಗ ಬಹುದೊಡ್ಡ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿಯುತವಾದಂತಹ ರಾಜಕೀಯ ಸ್ಟೇಟ್ಮೆಂಟ್ಗಳು ಮಾತ್ರ ಅವರ ಬಾಯಿಂದ ಬರಬೇಕು ಎನ್ನುವಂಥದ್ದು ಈಗ ಜನಸಾಮಾನ್ಯರ ಮನವಿ.